ಮಾಜಿ ಬಿಬಿಎಂಪಿ ನಾಮನಿರ್ದೇಶಿತ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಸಿದ್ದೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಡಾ ನಂಜಾವಧೂತ ಮಹಾಸ್ವಾಮೀಜಿಗಳು ಸಿದ್ದೇಗೌಡರಿಗೆ ಶುಭ ಹಾರೈಸಿದರು. ಶ್ರೀ ಡಾ ನಂಜಾವಧೂತ ಮಹಾಸ್ವಾಮೀಜಿಗಳು ಸಿದ್ದೇಗೌಡರಿಗೆ ಶಾಲು ಹೊದಿಸಿ ಹಾರ ಹಾಕಿ ಆಶೀರ್ವದಿಸಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಶಕ್ತಿ, ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯವನ್ನು ದೇವರು ಕರುಣಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ, ಕಾಂಗ್ರೆಸ್ ಯುವ ನಾಯಕಿ ಕುಸುಮ, ಹಿರಿಯ ಮುಖಂಡ ಅಂದಾನಪ್ಪ, ಪಟೇಲ್ ದೇವರಾಜು, ಸಂತೋಷ್ ಸಿದ್ದೇಗೌಡ, ಕಾಂಗ್ರೆಸ್ ಯುವ ಮುಖಂಡರು, ಮಹಿಳಾ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಕೆಂಪೇಗೌಡ ಸೇವಾ ಟ್ರಸ್ಟ್ ಸೇರಿಕೊಂಡು ಕೆಂಪೇಗೌಡ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷ, ಈ ಟ್ರಸ್ಟ್ ಅವರೇ ಹುಟ್ಟಾಕಿರೋದು. ಅವರ ಜನ್ಮದಿನವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಮೊದಲನೇದಾಗಿ ಸಿದ್ದೇಗೌಡರಿಗೆ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ, ಸಿದ್ದೇಗೌಡರು ಸಾರ್ವಜನಿಕ ಜೀವನಕ್ಕೆ ಬಂದು ಬಹಳ ವರ್ಷಗಳಾಯಿತು, ಹೆಚ್ಚು ಕಮ್ಮಿ ಒಂದು 2 ದಶಕಗಳಾಗಿರ್ಬೋದು. 15-20 ವರ್ಷಗಳಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಭಾಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವ್ಯಾವ ಸೇವೆ ಮಾಡಿದ್ರು ಅದು ಒಂದು ತೂಕ ಆದರೆ, ಅವರಲ್ಲಿ ಲಕ್ಷಾಂತರ ಜನ ಓಡಾಡುವಂಥ ಈ ದೊಡ್ಡ ರಸ್ತೆಯಲ್ಲೇನೆ ಕೆಂಪೇಗೌಡರ ಪುತ್ಥಳಿಯನ್ನು ಇಡಬೇಕು ಹಾಗೆ ಅಂತೇಳಿ ತೀರ್ಮಾನ ಮಾಡಿತ್ತು. ನಾವೆಲ್ಲ ಅಂದ್ಕೊಂಡಿದ್ದು ಇದ್ಯಾವುದೋ ಮಹಾನಗರ ಪಾಲಿಕೆ ಜಾಗ, ಅದಕ್ಕೆಲ್ಲೋ ಅರ್ಜಿ ಕೊಟ್ಟು ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಅದನ್ನು ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು, ಇಲ್ಲಿ ನಮ್ಮ ಸ್ಥಳೀಯ ಮುಖಂಡರಾದಂಥ ಅಂದಾನಪ್ಪನವರು, ಮುನಗಂಗಣ್ಣ ಇವರೆಲ್ಲರ ಹಿರಿಯ ಮಾರ್ಗದರ್ಶನದಲ್ಲಿ ಆ ಜಾಗದ ಮಾಲೀಕರನ್ನೇ ಪತ್ತೆ ಮಾಡಿ ಅವ್ರನ್ನ ಮುಂದೆ ಇಟ್ಕೊಂಡು ಸಿದ್ದೇಗೌಡರು ಆ ಜಾಗವನ್ನು ಟ್ರಸ್ಟಿಗೆ ಕ್ರಯಕ್ಕೆ ತೆಗೆದುಕೊಂಡು ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲೇನು ಅಭಿವೃದ್ಧಿ ಪ್ರಾಧಿಕಾರದ ಜಮೀನೇ ಬರುವಂಥದ್ದಾಯಿತು. ಹಾಗಾಗಿ ನಾನು ಸಿದ್ದೇಗೌಡರು ಮತ್ತು ಆ ಟ್ರಸ್ಟ್ನಲ್ಲಿರುವಂಥ ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ, ಆ ಎಲ್ಲ ಮುಖಂಡರುಗಳಿಗೆ ಮತ್ತು ಯುವ ಮುಖಂಡರುಗಳಿಗೆ ನಾನು ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಿಂದ ನಾವು ಮಾಡುವಂಥ ಕೆಲಸಗಳು ಒಳ್ಳೆಯದಿದ್ದರೆ, ಮಾಡುವಂಥ ಯೋಚನೆಗಳು ಒಳ್ಳೆಯದಿದ್ದರೆ, ಪ್ರಕೃತಿ ಕೂಡ ನಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಹುಟ್ಟು ಬಹಳ ಆಕಸ್ಮಿಕ. ನಾವ್ಯಾರು ಇದೇ ಜಾತಿ, ಧರ್ಮ, ಇಲ್ಲೇ ಈ ಸ್ಥಳ, ಈ ದೇಶವನ್ನೇ ಆಯ್ಕೆ ಮಾಡಿ ಹುಟ್ಟೋದಿಲ್ಲ. ಭಗವಂತ ಏನು ಇಚ್ಛೆ ಪಡ್ತಾನೆ ಅದರಂತೆ ನಮ್ಮ ಹುಟ್ಟ ಆಗ್ತದೆ. ಸಾವು ಖಚಿತ, ನಾವೆಲ್ಲ ಸಾಯಲೇಬೇಕು. ಜಾತಸ್ಯ ಮರಣಂ ಧ್ರುವಂ, ಯಾರು ಹುಡ್ತಾರೆ ಅವ್ರು ಸಾಯಬೇಕು. ಮಧ್ಯೆ ಇರುವಂಥ ಈ ಸುವರ್ಣ ಸಮಯ, ಈ ಸಣ್ಣ ಅವಧಿನಲ್ಲಿ, ಈ ಸಣ್ಣ ಸಮಯದಲ್ಲಿ ನಾವೇನು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಮಾಡ್ತೀವಿ ಅದಷ್ಟೇ ಶಾಶ್ವತ, ಅದಷ್ಟೇ ನಮ್ಮ ನಂತರವೂ ಕೂಡ ನಮ್ಮನ್ನು ನೆನಪಿಸುವಂತೆ ಮಾಡುವಂಥದ್ದು. ಹಾಗಾಗಿ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು,
ಒಳ್ಳೆಯದನ್ನೇ ಯೋಜನೆ ಮಾಡಬೇಕು, ಒಳ್ಳೆಯದನ್ನೇ ಚಿಂತನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಸಿದ್ದೇಗೌಡರು ಅವರು ಹುಟ್ಟಿದ ದಿವಸನೂ ಕೂಡ ಇಲ್ಲೇ ಆಯೋಜನೆ ಮಾಡಿಕೊಂಡಿದ್ದಾರೆ. ಬಹಳ ಸಂತೋಷ. ಇದು ಜಾಗ ಇದು ಈ ಕಡೆ ಅಲ್ಲ, ರೋಡ್ ಅಲ್ಲ, ಇದು ರಸ್ತೆ. ನಾನು ಕಳೆದ ಸರಿ ಬಂದಾಗ ಕೂಡ ಅಲ್ಲಿ ಹೇಳಿದೆ, ಇಲ್ಲಿ ನೀವು ಸ್ಟೇಜ್ ಮಾಡಿಕೊಂಡು ವಿಗ್ರಹ ನೀವು ಅಲ್ಲೇ ಪಕ್ಕಕ್ಕೆ ಹಾಕಿದ್ರೆ ಇದು ಇಲ್ಲಿ 1,000 ಜನ ಕುತ್ಕೋಬೋದಿತ್ತಲ್ಲ ಅಂತ. ಇಲ್ಲ, ಅಲ್ಲಿ BBMP ಇವರು ಅಂತೇಳಿ ಅಲ್ಲಿ ಗುರುತಿಸಿದಾರೆ, ಹಾಗಾಗಿ ನಾವೆಲ್ಲ ಅಲ್ಲೇ ಮಾಡಿಕೊಂಡು ಅಂತ. ಅಲ್ಲೂ ಕೂಡ 1,000 ಜನಕ್ಕೆ ಕುತ್ಕೊಂಡು ಕಾರ್ಯಕ್ರಮ ಮಾಡುವಷ್ಟು ವಿಶಾಲವಾದ ಸ್ಥಳ ಅಲ್ಲಿ ಕೂಡ ಇದೆ. ಬಹಳ ಸಂತೋಷ. ಮೊನ್ನೆ ಕಳೆದ ತಿಂಗಳು ಇದು ಲೋಕಾರ್ಪಣೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮತ್ತೆ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿಗಳು ಕೆಂಪೇಗೌಡರು ಈ ನಾಡನ್ನು ಕಟ್ಟಿದ್ರು. ಆದರೆ ಈ ನಾಡಿಗೆ ಒಂದು ಹೊಸ ದಿಕ್ಕನ್ನು, ಹೊಸ ಮೆರುಗನ್ನು ಪ್ರಪಂಚದಾದ್ಯಂತ ತಂದುಕೊಟ್ಟಂಥವರು ಮಾನ್ಯ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು ಮತ್ತು SM ಕೃಷ್ಣರಾವ್. ಅವರಿಬ್ಬರು ಮುಖ್ಯಮಂತ್ರಿ ಆಗಿರಲಿಲ್ಲ ಅಂತ ಹೇಳಿದ್ರೆ ಈ ಊರು ಇಷ್ಟು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗ್ತಿತ್ತು ಅಂತೇಳಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ